ಬೆಳಗುಳ ಸರ್ ಸ್ವಲ್ಪ ಅವ್ರ ಮೊದಲಿಂದ ಫಸ್ಟಿಂದ ಎದ್ದವ್ರೆ ಹೇಳ್ಬಿಡ್ಲಿ. ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 1300 ಗೌರ್ಮೆಂಟ್ ಸ್ಕೂಲ್ ಐತೆ, 960 ಕೆರೆಗಳಿದೆ. ಫಸ್ಟ್ ಕೆಲಸ ಮಾಡಬೇಕಾಗೋದು ಕೆರೆ ಕಟ್ಟೆ ಹೂಳೆತ್ತಿ ನೀರು ತುಂಬಿಸ್ಬೇಕಾಗೋದು. ಮದ್ದೂರು ಕೊಪ್ಪ ಮಳವಳ್ಳಿ ಭಾಗ ನೀರು ತುಂಬಿಸ್ಬೇಕು, ಅದು ಮೇಯ್ನ್ ಜನಪ್ರತಿನಿಧಿಗಳ ಕೆಲಸ. ಎರಡನೇದು ಗೌರ್ಮೆಂಟ್ ಸ್ಕೂಲು 1300ಕ್ಕಿಂತ ಜಾಸ್ತಿ ಇದೆ, ಎಲ್ಲ ಪಾಳು ಬಿದ್ದಿದೆ, ಬಡಿಸಿದೆ ಗೌಡ. ಹೊಸೂರು ಬೋತ್ನಹೊಸೂರು ಒಂದ್ಸಲ ನೋಡಿ ಬಂದು ಗೌರ್ಮೆಂಟ್ ಸ್ಕೂಲ್ ಯಾವ ರೀತಿ ಇದೆ, ಪಾಳು ಬಿದ್ದೋಗಿದೆ. 70 ವರ್ಷದ ಹಳೆ ಕಟ್ಟಡ, ಸೀಲಿಂಗ್ ಕಳ್ಕ ಬೀಳ್ತಾ ಇದೆ. ನೀವು ನಿನ್ನೆ ಮೊನ್ನೆ ಹೇಳಿದಿರಾ ಕಾವೇರಿ ಆರತಿ ದಸರಾ ಒಳಗಡೆ ಮಾಡ್ತೀವಿ ಅಂತ. ನಮ್ಗೆ ಬೇಕಾಗಿರೋದು ಗೌರ್ಮೆಂಟ್ ಸ್ಕೂಲ್. ಆಯ್ತು ದಣಿ, ನೀವು ಹೇಳಿದ್ ಕರೆಕ್ಟ್ ಇದೆ. ಫಸ್ಟ್ ಸ್ಕೂಲು ಕೆರೆ ರೆಡಿ ಮಾಡಿ ನೀರು ಕೊಡಿ, ಆಮೇಲೆ ನೋಡೋಣ ಇದ ಅಂತ ಹೇಳ್ತಾ ಇದ್ದೀರಾ. 1,000 ಕೋಟಿ ಖರ್ಚು ಮಾಡ್ಕೊಂಡು ಕಾವೇರಿ ಆರತಿ ಯಾರು ಕೇಳಿದ್ದು? ಯಾರು ರೈತರು ಯಾರು ಬಂದಿದ್ರಾ? ಖಂಡಿತ ನೀನ್ ಕೇಳಿ ಬಂದಿರ ಮನೆ ಕೊಟ್ಟಿದ್ರ ಕಾವೇರಿ ಆರತಿ ಮಾಡಿ? ಆಯ್ತು ಗುರು, ಮಾಡೇ ಮಾಡ್ತೀವಿ ಅಂತ ತೊಡೆದಿಡ್ತಾ ಇದ್ದಾರೆ ನಿಮ್ಮ MLA ಇದು ಮಂಡ್ಯ ಶಾಸಕ. ಆಯ್ತು, ಈಗ ನೀವು ಮಾಡ್ಲೇಬೇಡಿ ಅಂತ ಹೇಳ್ತಾ ಇದ್ರಿ, ಅಷ್ಟೇ ವ್ಯತ್ಯಾಸ. ಅದ್ ಹೆಂಗ್ ಮಾಡ್ತಾರೆ ನೋಡೇ ಬಿಡ್ತೀವಿ ಅಂತ ತೊಡೆದಿಡ್ತಾ ಇದ್ದ ನಾವು. ಆಯ್ತು, ನಾನು ಮೊದ್ಲೇ ಹೇಳಿದೆ ನಿಮ್ಗೂ ಹಿಂಗೆ ಮಾತಾಡಿ ಅಂತ ಹೇಳಕ್ಕಾಗಲ್ಲ, ಅವ್ರಿಗೂ ಹಿಂಗೆ ಮಾತಾಡಿ ಅಂತ ಹೇಳಿ. ನೀವು ಕುಡಿ ನೀರಿಗೆ ಮೊದಲ ಆದ್ಯತೆ ಅಂತೇಳಿ ಕನೆ ಮಾಡಿ ಕಟ್ಟೆ ನೀರನ್ನು ಕುಡಿ ಕೊಟ್ಬಿಡ್ತೀರ ನೀವು. ಅದನ್ನೇ ನಂಬ್ಕೊಂಡು ಗೊತ್ಕೊಂತಾರೆ, ನಾವೇ ಹೋಗ್ಬೇಕು. ಅದನ್ನ 6ನೇ ಯೋಜನೆ ಪ್ರೋತ್ಸಾಹ ಸರ್. ಇನ್ನು ಮೇಲೆ ಕನ್ನ ಮಾಡಿ ಕಟ್ಟೆಯಿಂದ ನೀರು ತಕ್ಕೊಂಬಂತಿಲ್ಲ ಸರ್. ಕನ್ನ ಮಾಡಿ ಕಟ್ಟೆಯಿಂದ ನೀರು ತಕ್ಕೊಂಬಂತಿಲ್ಲ ಸರ್. ನೀರು ಕೊಡಬೇಕು ಬೆಂಗಳೂರಿಗೆ, ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ. ಕನ್ನ ಮಾಡಿ ಕಟ್ಟೆಯಿಂದ ಮಾತ್ರ ನೀರು ತಕ್ಕೊಂಬಂತಿಲ್ಲ ಸರ್. ಇದೇ ಕಲಿಯಬೇಕು ಸರ್ ಈ ಯೋಜನೆ. ಮತ್ತೆ ಯೋಜನೆ ಹಾಕೊಂಡು ನೀರು ಕೊಡುವಂತಿಲ್ಲ ಸರ್. ಇಲ್ಲಿ ಮೊದಲು ಕಟ್ಟಿರೋದು ಕೃಷಿಗೆ. ಆಯ್ತು, ಕೊಡ್ತೀವಿ ಅಂದ್ರೆ ಬೆಂಗಳೂರಿಗೆ 2 ಕನ್ನ ಮಾಡಿ ಕಟ್ಟೆ ನೀರು ಬೇಕು, ರೈತರಿಗೆ ಹೋಗ್ಬೇಕು. ಆಯ್ತು ಕೂತ್ಕೊಳ್ಳಿ. ಆಯ್ತಣ್ಣ, ಈಗ ಜನರು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ. ಸೊ ಈಗ ನೀವು ಸಮಾಧಾನವಾಗಿ ಒಂದು 5-10 ಮಿನಿಟ್ಸ್ ಮಾಹಿತಿಯನ್ನು ಕೇಳಕ್ಕೆ ರೆಡಿ ಇದ್ದರೆ ಕೊಡ್ತೀವಿ. ಬೇಡಕ್ಕೆ ಬೇಡ ನಮಗೆ ಅಂತ ಅಂದರೆ ಮುಂದುವರೆದು ಏನು ಮಾಡಬೇಕು ಅಂತೇಳಿ ಒಬ್ಬರು ಹೇಳ್ರಪ್ಪ.